ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಈವ್ನಿಂಗ್ ಬ್ಲಾಗನ್ನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮಳೆಗಾಲ ಸ್ಟಾರ್ಟ್ ಆಗಿದೆ. ಈ ಮಳೆಗಾಲದಲ್ಲಿ ಮಕ್ಕಳನ್ನು ಹೇಗೆ ಆರೈಕೆ ಮಾಡೋದು ಅನ್ನೋದ್ರ ಬಗ್ಗೆ ಕೆಲವು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮಳೆಗಾಲ ಅಂದರೆ ಮಕ್ಕಳು ಕೇಳೋದು ಎಣ್ಣೆಯಲ್ಲಿ ಕರೆದಿರುವಂಥ ವಡೆ ಬಜ್ಜಿ. ಆದರೆ ನಾವು ತಾಯಂದಿರು ಪ್ಲ್ಯಾನ್ ಮಾಡಿ ಹೆಲ್ತಿಯಾಗಿ ಮಕ್ಕಳಿಗೆ ಹೇಗೆ ಫುಡ್ ಕೊಡೋದು ನೋಡೋಣ. ಸ್ಕೂಲ್ಗೆ ಹೋಗುವಂಥ ಮಕ್ಕಳು ಹಾಗೆ ಕಾಲೇಜ್ಗೆ ಹೋಗುವಂಥ ಮಕ್ಕಳು ಆ್ಯಕ್ಟಿವಿಟೀಸ್ ಜಾಸ್ತಿ ಇರುತ್ತೆ ಅವರಿಗೆ. ಸ್ಕೂಲ್ಗೆ ಹೋಗೋದು, ಬರೋದು, ಓದ್ಕೊಳ್ಳೋದು, ಬರ್ಕೊಳ್ಳೋದು, ಆಟ ಪಾಠಗಳು ಈ ರೀತಿಯಾಗಿ ಸುಮಾರಷ್ಟು ಇರುತ್ತೆ. ಇಂಥ ಮಕ್ಕಳು ತಮ್ಮ ಊಟದಲ್ಲಿ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಿರಲ್ಲ. ಜಂಕ್ ಫುಡ್ಸ್ ಮೇಲೆ ಹೆಚ್ಚಾಗಿ ಡಿಪೆಂಡ್ ಆಗಿರ್ತಾರೆ. ಅಂದರೆ ಈಸಿಯಾಗಿ ಸಿಗುವಂಥ ಫುಡ್ಡನ್ನು ಅವರು ತಿಂತಾ ಇರ್ತಾರೆ ಹೊಟ್ಟೆ ಹಸಿವಿಗೆ. ಸೊ ಅಂಥ ಮಕ್ಕಳಿಗೆ ಹೆಚ್ಚಾಗಿ ನಾವು ಕೇರ್ ತಗೋಬೇಕು. ಹೊರಗಡೆ ಸಿಗುವಂಥ ಫುಡ್ಗಳ ಮೇಲೆ ಜಾಸ್ತಿ ಮಕ್ಕಳಿಗೆ ಒಲವು ಬರದೇ ಇರೋ ಹಾಗೆ ಮಾಡಬೇಕು ಅಂದರೆ ನಾವು ಮನೆಯಲ್ಲಿ ಹೆಚ್ಚಾಗಿ ಪ್ರೋಟೀನ್ ರಿಚ್ ಇರುವಂಥ ಫುಡ್ಡನ್ನು ಅವರಿಗೆ ಕೊಟ್ಟರೆ ಮಕ್ಕಳಿಗೆ ಜಂಕ್ ಫುಡ್ಸ್ ಮೇಲೆ ಹೆಚ್ಚಾಗಿ ಒಲವು ಬರೋದಿಲ್ಲ. ಹಾಗಾಗಿ ತಾಯಂದರು ನಾವು ಒಂದು ಸ್ಟೆಪ್ ಹೆಚ್ಚಿಗೆ ಇವ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಚಿಟಿಕೆಯಷ್ಟು ಅರಿಶಿನ ಹಾಕಿದ್ದೀನಿ, ಸಕ್ಕರೆ ಹಾಕ್ತಿಲ್ಲ, ಅದ್ರ ಬದಲಿಗೆ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ಜೇನುತುಪ್ಪನ ಆದಷ್ಟು ಉಗುರು ಬೆಚ್ಚಗಿರುವಂಥ ಹಾಲಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಒಳ್ಳೆಯದು. ನಾನಿಲ್ಲಿ ಹಾಲನ್ನು ತಣ್ಣಗೆ ಮಾಡಿ ಅಂದರೆ ಮೀಡಿಯಮ್ ಲೂಕ್ ವಾರ್ಮ್ ಇರುವಂಥ ಹಾಲಿಗೆ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. 1 ಕಪ್ ಟರ್ಮರಿಕ್ ಮಿಲ್ಕ್ ಜೊತೆಗೆ 1 ಬಾಯ್ಲ್ಡ್ ಎಗ್ಗನ್ನು ಕೊಟ್ಟಿದ್ದೀನಿ. ಮೇಲಿಂದ ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ ಪುಡಿಯನ್ನು ಹಾಕ್ತಾ ಇದ್ದೀನಿ. ಜೊತೆಗೆ ಪ್ರೋಟೀನ್ ರಿಚ್ ಇರುವಂಥ 1 ಹಿಡಿಯಷ್ಟು ಡ್ರೈ ಫ್ರೂಟ್ಸ್ ಕೂಡ ಕೊಡ್ತೀನಿ. ಇದರಲ್ಲಿ 1 ಖರ್ಜೂರ, 1 ವಾಲ್ನಟ್, 5ರಿಂದ 6 ಬಾದಾಮಿ. ಇವಿಷ್ಟು ನಾನು ನಮ್ಮ ಪ್ರೀತಮ್ಗೆ ಈವ್ನಿಂಗ್ ಟೈಮ್ನಲ್ಲಿ ಕೊಡ್ತೀನಿ. ಪ್ರತಿದಿನ ಇದೇ ಥರನೇ ಫುಡ್ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಒಂದೊಂದು ದಿನ ಒಂದೊಂದು ಥರ ಚೇಂಜ್ ಮಾಡಿ ಕೊಡ್ತೀನಿ. ಆದಷ್ಟು ನಾನು ಕೊಡುವಂಥ ಫುಡ್ನಲ್ಲಿ ಪ್ರೋಟೀನ್ ಹೆಚ್ಚಾಗಿ ಇರುವಂಥ ಫುಡ್ಡನ್ನು ಸೆಲೆಕ್ಟ್ ಮಾಡಿ ಕೊಡ್ತೀನಿ. ಇವಾಗ ಪ್ರೀತಮ್ ಸ್ಕೂಲಿಂದ ಬಂದ ಆಗಿದೆ. ನಾನು ಕೊಟ್ಟಿರುವಂಥ ಈವ್ನಿಂಗ್ ಸ್ನ್ಯಾಕ್ಸ್, ಹೆಲ್ತಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಇದು ತಿಂದಾದಮೇಲೆ ಹಾಲು ಕುಡ್ದ ಮತ್ತು ಇವಾಗ ಟ್ಯೂಷನ್ಸ್ಗೆ ಅಂತ ಹೊರಟಿದ್ದಾನೆ. ಟ್ಯೂಷನ್ಸ್ಗೆ ಇವಾಗ ಡ್ರಾಪ್ ಮಾಡಿ ಬರಬೇಕು. ಬೆಳಗಿನ ಟೈಮಲ್ಲಿ ಮಕ್ಕಳಿಗೆ ಹರಿಬರಿಯಲ್ಲಿ ಬ್ರೇಕ್ಫಾಸ್ಟ್ ಸರಿಯಾಗಿ ತಿನ್ನೋದಕ್ಕೆ ಟೈಮ್ ಇರಲ್ಲ, ಇಲ್ಲಾಂದರೆ ಅವ್ರು ತಿನ್ನೋದಕ್ಕೆ ಮೂಡು ಇರೋದಿಲ್ಲ. ಹಾಗೆಯೇ ಬಿಟ್ಟೋಗಿರ್ತಾರೆ ಪ್ಲೇಟ್ನಲ್ಲಿ. ಬೆಳಗಿನ ಟೈಮಲ್ಲಿ ಹೆಚ್ಚಾಗಿ ಏನು ಬಲವಂತ ಮಾಡಬೇಕಾಗಿಲ್ಲ ಅವ್ರಿಗೆ. ಅವ್ರಿಗೇನು ಸೇರುತ್ತೋ ಅದನ್ನು ಲೈಟಾಗಿ ಬ್ರೇಕ್ಫಾಸ್ಟನ್ನು ಕೊಟ್ಟು ಈವ್ನಿಂಗ್ ಟೈಮಲ್ಲಿ ನಾವು ಪ್ಲ್ಯಾನ್ ಮಾಡ್ಕೋಬೇಕು ಯಾವ ರೀತಿ ಕೊಡಬೇಕು ಮಕ್ಕಳಿಗೆ ಅಂತೇಳಿ. ನಮ್ಮ ಪ್ರೀತಮ್ ಅವನ ಏಜ್ಗೆ ತಕ್ಕಂತೆ ಹೈಟ್ ಕಮ್ಮಿ ಇದ್ದಾನೆ. ಆದರೆ ವೆಯ್ಟ್ ಮಾತ್ರ ಅವರ ಫ್ರೆಂಡ್ಸ್ನ ಕಂಪೇರ್ ಮಾಡಿದ್ರೆ ಅವರ ಫ್ರೆಂಡ್ಸ್ ಎಲ್ಲ ಎಷ್ಟು ವೆಯ್ಟ್ ಇದ್ದಾರೆ ಅಷ್ಟೇ ವೆಯ್ಟ್ ಇದ್ದಾನೆ. ಹೈಟು ಕಮ್ಮಿ ಇರೋದ್ರಿಂದ ತುಂಬ ದಪ್ಪ ಇದ್ದಾನೇನೋ ಅನ್ನೋ ಥರ ಕಾಣಿಸ್ತಾನೆ. ಹಾಗಾಗಿ ಇವಾಗ ನನ್ನ ಕಾನ್ಸಂಟ್ರೇಷನ್ ಏನೇ ಇದ್ರೂ ಪ್ರೀತಮ್ಗೆ ಇವಾಗ ಹೈಟ್ ಮಾಡುವಂಥ ಫುಡ್ಸನ್ನು ಪ್ರಿಪೇರ್ ಮಾಡಿ ಕೊಡಬೇಕು. ಪ್ರೀತು ಇವಾಗ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ನನಗೆ 3 ಜನ ಮಕ್ಕಳು ನಿಮಗೆಲ್ಲ ಗೊತ್ತಿದೆ. ನಮ್ಮ ಫಸ್ಟ್ 2 ಮಕ್ಕಳು ಅವರು ಕೂಡ ಅಷ್ಟೇ 9th 10thವರೆಗೂ ಹೈಟ್ ಅಷ್ಟು ಬೆಳೆದಿರಲಿಲ್ಲ. 10th ಆದಮೇಲೆ ಅವರು ಬರ ಅಂತ ಸಿಕ್ಕಾಪಟ್ಟೆ ಹೈಟಿಗೆ ಬಂದುಬಿಟ್ರು. ಹಾಗೆಯೇ ಪ್ರೀತಮ್ ಕೂಡ ಆಫ್ಟರ್ 10th ಹೈಟ್ ಬರ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕಂದರೆ ಅವರ ಅಣ್ಣಂದ್ರೂ ಹೀಗೆ ಇರೋದ್ರಿಂದ. ಹಾಗಾಗಿ ಇವಾಗ ಅವನು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. 9th ಮತ್ತು 10th ಇನ್ನು 2 ವರ್ಷ ಇದೆ. ಈ 2 ವರ್ಷದಲ್ಲಿ ನಾನು ಅವನಿಗೆ ಪ್ರೋಟೀನ್ ರಿಚ್ ಇರುವಂಥ ಫುಡ್ಡನ್ನು ಹೆಚ್ಚಾಗಿ ಕೊಡಬೇಕು ಅಂತ ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಮುದ್ದೆ ಮಾಡೋಣ ಅಂಥೇಳಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕೋ ಇವೆಲ್ಲ ತಂದಿದ್ದೀನಿ. ಇವಿಷ್ಟು ಸಾಮಗ್ರಿಗಳಿಗೆ ನನಗೆ 525 ರೂಪಾಯಿ ಆಗಿದೆ. ಯಾಕೆ ರೇಟ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಸುಮಾರಷ್ಟು ಜನ ಮೊದಲೇ ಕೇಳಿಬಿಡ್ತೀರಾ, ಮೇಡಮ್ ಇದಕ್ಕೆಲ್ಲ ಎಷ್ಟಾಗುತ್ತೆ ದುಡ್ಡು ಹೇಳಿಬಿಡಿ ಅಂತ. ಹಾಗಾಗಿ ನೀವು ಕೇಳ್ತೀರಾ ಅಂತ ಈ ಬಿಲ್ಲನ್ನು ಹಾಗೇ ಇಟ್ಕೊಂಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸ್ಟೋರೇಜ್ ಮಾಡೋದಕ್ಕೆ ಕೆಲವು ಬಾಕ್ಸ್ ಬೇಕಾಗಿತ್ತು. ಸ್ಟೇನ್ಲೆಸ್ ಸ್ಟೀಲ್ ಬಾಕ್ಸನ್ನು ತರಿಸಿದ್ದೀನಿ. ಇದಕ್ಕೆ ಆ್ಯಪಲ್ ಬಾಕ್ಸ್ ಅಂತ ಕೂಡ ಹೇಳ್ತಾರೆ. ಸೆಟ್ ಆಫ್ 4 ಪೀಸ್ ಇರುತ್ತೆ. ಫ್ರಿಜ್ನಲ್ಲಿ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಇವೆಲ್ಲನೂ ಸ್ಟೋರ್ ಮಾಡೋದಕ್ಕೆ
ಪ್ಲಾಸ್ಟಿಕ್ ಕಂಟೈನರ್ಸ್ನ ಯೂಸ್ ಮಾಡ್ತಿದ್ದೆ. ಸೊ ಪ್ಲಾಸ್ಟಿಕ್ ಕಂಟೈನರ್ಸ್ ಬೇಡ ಅಂತೇಳಿ ತೆಗೆದ್ಬಿಟ್ಟು ಈ ಥರ ಸ್ಟೀಲ್ ಬಾಕ್ಸನ್ನು ಒಂದು ವಾಟ್ಸಪ್ ಗ್ರೂಪಿಂದ ತರಿಸಿದ್ದೀನಿ. ಸೊ ನಿಮ್ಗೆ ಯಾರಿಗಾದರೂ ಇಷ್ಟ ಇದ್ದರೆ ಅವರ ನಂಬರನ್ನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ನೀವು ವಾಟ್ಸಪ್ ಮಾಡಿ ಬೇಕು ಅಂದರೆ ತರಿಸ್ಕೋಬೋದು. ಕಮ್ಮಿ ಕ್ವಾಂಟಿಟೀಲಿ ಇರುತ್ತಲ್ವ, ಹಿಟ್ಟುಗಳಾಗಲಿ ಸಕ್ಕರೆ ಇಲ್ಲ ಬೇರೆ ಈ ಥರ ಪ್ರಾಡಕ್ಟ್ಸನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಈ ಬಾಕ್ಸ್ಗಳು ತುಂಬ ಚೆನ್ನಾಗಿದೆ. ಸೊ 4 ಅಲ್ಲ, ಇದು 5 ಸೆಟ್ ಇದು. ಸೊ 5 ಪೀಸ್ ಇದೆ ಒಂದು ಸೆಟ್ಟಲ್ಲಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದರ ಕಂಠ ಕೂಡ ಅಷ್ಟು ಶಾರ್ಪ್ನೆಸ್ ಇಲ್ಲ. ಶಾರ್ಪ್ನೆಸ್ ಇರುವಂಥ ಕಂಠ ಎಡ್ಜಸ್ ಏನಿದೆ ಅದು ತೊಗೊಂಡ್ರೆ ಬೇಗ ಕಟ್ ಆಗುತ್ತೆ. ಆದರೆ ಈ ಬಾಕ್ಸಸ್ ತುಂಬ ಶಾರ್ಪ್ ಇಲ್ಲ, ಎಡ್ಜಸ್ ಕಂಠ ಅಂತ ಏನು ಹೇಳ್ತೀವಿ ರೌಂಡ್ ಆಗಿದೆ. ಸೊ ಇದು ಚೆನ್ನಾಗಿ ಬಾಳಿಕೆ ಬರುತ್ತೆ. ಸೊ ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಸಣ್ಣ ಪುಟ್ಟದು ಸ್ನ್ಯಾಕ್ಸ್ ಎಲ್ಲ ಮಾಡ್ತಿರ್ತೀನಿ ಕಮ್ಮಿ ಕ್ವಾಂಟಿಟೀಲಿ. ಸೊ ಅದೆಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಈ ಬಾಕ್ಸಸ್ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಇದರ ಕಂಠ ಈ ಥರ ರೌಂಡೆಡ್ ಆಗಿದೆ, ಬೇಗ ಕಟ್ ಆಗೋದಿಲ್ಲ. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವು ಒಂದ್ಸಲ ಚೆಕ್ ಮಾಡಿ ತರಿಸ್ಕೋಬೋದು. ಹಾಗೆ ನನಗೆ ಫಾರ್ಮ್ ಹೌಸ್ಗೆ ಎಲ್ಲ ಹೋದಾಗ ಮನೆಯಿಂದನೇ ಏನಾದರೂ ಸ್ವಲ್ಪ ಅಡುಗೆಯನ್ನು ಮಾಡಿಕೊಂಡು ತೊಗೊಂಡೋಗ್ತಿರ್ತೀನಿ ಒಂದೊಂದು ಸಲ. ಇಲ್ಲಾಂದರೆ ಫಾರ್ಮ್ ಹೌಸ್ನಲ್ಲಿ ಮಾಡಿದಾಗ ಅಲ್ಲೇನಾದರೂ ಉಳಿದೋದ್ರೆ ಅಲ್ಲಿಂದ ವಾಪಸ್ಸು ಇಲ್ಲಿ ಬೆಂಗಳೂರು ಮನೆಗೆ ತರ್ತಾ ಇರ್ತೀನಿ. ಈ ಥರ ಮಾಡಬೇಕಾದ್ರೆ ನನಗೆ ಎಷ್ಟು ಬಾಕ್ಸಸ್ ಇದ್ದರೂ ಸಾಲೋದಿಲ್ಲ. ಸೊ ಹಾಗಾಗಿ ಈ ಸಲ ಈ ಥರ ತಂದಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಪ್ರಾಡಕ್ಟ್. ಫ್ರೆಂಡ್ಸ್, ಈ ಮೆಂತ್ಯ ಮುದ್ದೆ ರೆಸಿಪಿ ಈಗಾಗಲೇ ನಮ್ಮ ಚಾನಲ್ನಲ್ಲಿ ಇದೆ. ಈ ಸಲ ಮೆಂತ್ಯ ಮುದ್ದೆ ಮಾಡಬೇಕಾದ್ರೆ ಸ್ವಲ್ಪ ಚೇಂಜಸನ್ನು ಮಾಡಿದ್ದೀನಿ. ಆ ಚೇಂಜಸ್ ಏನು ಅಂತ ರೆಸಿಪಿ ಮಾಡ್ತಾ ಮಾಡ್ತಾ ನಿಮಗೆ ತಿಳಿಸ್ತೀನಿ. ಸೊ ನಾನಿಲ್ಲಿ ಸುಮಾರು 1 kgಯಷ್ಟು ಗೋಧಿ ತಗೊಂಡಿದ್ದೀನಿ. ಬಿಸಿಲು ಚೆನ್ನಾಗಿದ್ದಾಗ ಗೋಧಿಯನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಚೆನ್ನಾಗಿ 2ರಿಂದ 3 ದಿನ ಒಣಗಿಸಿ ಆಮೇಲೆ ನಾವು ಯೂಸ್ ಮಾಡ್ಕೋಬೋದು. ಈಗ ಮಳೆಗಾಲ ಆಗಿರೋದ್ರಿಂದ ನಾವು ದಿನಸಿಗಳನ್ನೆಲ್ಲ ತೊಳೆದು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಡ್ರೈ ಆಗಿರುವಂಥ ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಇದನ್ನು ಒರೆಸ್ಕೊಂಡು ಆಮೇಲೆ ಉಪಯೋಗಿಸ್ಕೋಬೋದು. ಹಾಗೂ ನಿಮಗೆ ಸಮಾಧಾನ ಇಲ್ಲ ಅಂದರೆ ತೊಳೆದು ಇದನ್ನು ಮನೆಯಲ್ಲೇ ಟೇಬಲ್ ಮೇಲೆ ಒಣಗೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಒಣಗಿಸ್ಕೊಂಡು ನೀವು ಯೂಸ್ ಮಾಡ್ಕೋಬೋದು. ನಾನಿವತ್ತು ಒಂದು ಡ್ರೈ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ ಎಲ್ಲ ದಿನಸಿಗಳನ್ನ. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾವ ಸುಲಭನೋ ಅದನ್ನು ಮಾಡ್ಕೋಬೋದು. ಗೋಧಿಯನ್ನು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಗೋಧಿಯಲ್ಲಿ ತುಂಬಾ ಹೆಚ್ಚು ಪ್ರೋಟೀನ್ಸ್ ಇರುತ್ತೆ, ಹಾಗೆಯೇ ಫೈಬರ್ ಇರುತ್ತೆ. ಮಕ್ಕಳಿಗೆ ಯಾವಾಗ ನಾವು ಪ್ರೋಟೀನ್ಸ್ ಮತ್ತು ಫೈಬರ್ ಇರುವಂಥ ಫುಡ್ಡನ್ನು ಕೊಡ್ತೀವೋ ಅವ್ರಿಗೆ ಬೇಗ ಹಶ್ವಾಗೋದಿಲ್ಲ, ಹೊಟ್ಟೆ ತುಂಬ್ದಂಗಿರುತ್ತೆ. ಮಕ್ಕಳು ಹೊರಗಡೆ ಜಂಕ್ ಫುಡ್ಸ್ ತಿನ್ನೋದು ಕೂಡ ಅವಾಯ್ಡ್ ಆಗುತ್ತೆ. ಗೋಧಿಯನ್ನು ಸಿಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ತಾ ಮಾಡ್ತಾ ಅದು ಒಂದು ಸೌಂಡ್ ಬರುತ್ತೆ, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಗೋಧಿ ಈಗ ಚೆನ್ನಾಗಿ ಫ್ರೈ ಆಗಿದೆ, ಘಮ್ ಅಂತ ಸ್ಮೆಲ್ ಕೂಡ ಬರ್ತಾ ಇದೆ. ಇವಾಗ ಇದನ್ನು ಒಂದು ಪಾತ್ರೆ ಅಥವಾ ಪ್ಲೇಟ್ಗೆ ತೆಗೆಯೋಣ. ಗೋಧಿಯನ್ನು ಸೀದಿಸಬಾರ್ದು, ಸೀದಿಸಿದ್ರೆ ಬ್ಲ್ಯಾಕ್ ಬಂದ್ಬಿಡುತ್ತೆ. ಹಾಗೂ ನೋಡಿ, ಸ್ವಲ್ಪ ಲೇಟ್ ಆಯಿತು, ಈ ಥರ ಬ್ಲ್ಯಾಕ್ನೆಸ್ ಬಂದ್ಬಿಡ್ತು. 1 kg ಗೋಧಿ ತೊಗೊಂಡಿದ್ದೀನಿ. ಇದಕ್ಕೆ 1 kgಯಷ್ಟು ಮೆಂತ್ಯ. ಹೌದು, ಮೆಂತ್ಯ ಮುದ್ದೆಗೆ ಮೆಂತ್ಯ 1 kgಯಷ್ಟು ಹಾಕಲೇಬೇಕು. ಇದನ್ನು ಸ್ವಲ್ಪ ಸ್ವಲ್ಪನೇ ಪ್ರಮಾಣದಲ್ಲಿ ಫ್ರೈ ಮಾಡ್ಕೋಬೇಕು, ಒಟ್ಟಿಗೆ ಕೂಡ ಹಾಕಬಾರ್ದು. ಮೆಂತ್ಯನ ಆದಷ್ಟು ಸಿಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ತುಂಬ ಅರ್ಜೆನ್ಸಿಲಿ ಇದನ್ನು ಫ್ರೈ ಮಾಡೋಕ್ಕೆ ಹೋದರೆ ಹೈ ಫ್ಲೇಮ್ನಲ್ಲಿ ಕಹಿ ಬಂದ್ಬಿಡುತ್ತೆ, ಸೀದೋಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಸ್ವಲ್ಪನೇ ಕ್ವಾಂಟಿಟಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಮೆಂತ್ಯ ಕೂಡ ತುಂಬಾ ಒಳ್ಳೆಯದು. ಇದನ್ನು ದೊಡ್ಡೋರು ಕೂಡ ತಿನ್ಬೋದು, ಡಯಾಬಿಟಿಕ್ಸ್ ಇರೋರು ಕೂಡ ಬಳಸ್ಕೋಬೋದು ಈ ಮೆಂತ್ಯ ಮುದ್ದೆನ. ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರಿಗೂ ಸೂಟಬಲ್ ಆಗುವಂಥ ಮೆಂತ್ಯ ಮುದ್ದೆ ಇದು.
ಸೊ ಯಾರೆಲ್ಲ ಪ್ಯೂರ್ ವೆಜಿಟೇರಿಯನ್ಸ್ ಇರ್ತಾರೋ ಅವ್ರಿಗೆ ಒಳ್ಳೆ ಪ್ರೋಟೀನ್ ಫುಡ್ ಇದು ಅಂತಲೇ ಹೇಳ್ಬೋದು. ಈ ಮೆಂತ್ಯ ಮುದ್ದೆನ ಹೆಚ್ಚಾಗಿ ಮೆಚ್ಯೂರ್ಡ್ ಆಗಿರ್ತಾರಲ್ವ ಹೊಸ್ದಾಗಿ ಹೆಣ್ಮಕ್ಳು ಅವ್ರಿಗೆ ಕೊಡ್ತಾರೆ ಸೊಂಟಕ್ಕೆ ಬಲ ಅಂತ. ಆದರೆ ಇವಾಗ ಎಲ್ಲರೂ ತಿಂತಾರೆ, ಬರೀ ಹೆಣ್ಮಕ್ಳೇ ಅಲ್ಲ ಗಂಡು ಮಕ್ಳಿಗೂ ಕೊಡ್ಬೋದು. ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ಗೂ ಕೊಡಿ, ನೀವು ತಿನ್ನಿ, ನಿಮ್ಮ ಮನೇಲಿ ಯಾರು ವಯಸ್ಸಾಗಿರೋರಿದ್ದರೆ ಅವ್ರಿಗೂ ಸಹ ಕೊಡ್ಬೋದು. ಮೆಂತ್ಯ ನೋಡಿ ಗಮ್ ಅಂತ ಫ್ರೈ ಮಾಡಿದ್ದೀನಿ. ಇವಾಗ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗಿತೀನಿ. ಫ್ರೈ ಮಾಡಿರುವಂಥ ಮೆಂತ್ಯ ನೋಡಿ ಈ ಥರ ಡಾರ್ಕ್ ಕಲರಲ್ಲಿದೆ. ಫ್ರೈ ಮಾಡದೇ ಇರೋವಂಥ ಮೆಂತ್ಯ ಕೂಡ ತೋರಿಸ್ತೀನಿ, ಅದೊಂದು ಸ್ವಲ್ಪ ಲೈಟಾಗಿದೆ. ಈಗ ಉಳಿದಿರುವಂಥ ಮೆಂತ್ಯ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಹೇಳಿದ್ದೀನಿ. ಬಾಡಿ ತುಂಬ ಹೀಟ್ ಆಗಿದ್ದರೆ ರಾತ್ರಿ 1 ಸ್ಪೂನಷ್ಟು ಮೆಂತ್ಯ ನೆನೆಸ್ಬಿಟ್ಟು ನೀರಲ್ಲಿ, ಆ ನೀರನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಸಹ ಕುಡಿತಾರೆ, ಅದು ತುಂಬ ಒಳ್ಳೆಯದು. 1 kg ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ. ಈ ಥರ ಸಿಪ್ಪೆ ಇರುವಂಥ, ಸಿಪ್ಪೆ ಸಮೇತವಾಗಿ ಬ್ಲ್ಯಾಕ್ ಉರಿದ ದಾಲನ್ನು ತೊಗೊಂಡಿದ್ದೀನಿ, ಸುಮಾರು 1 kgಯಷ್ಟು. ಇದರಲ್ಲಿ ಪ್ರೋಟೀನ್ ಅಂಶ ತುಂಬ ಹೇರಳವಾಗಿದೆ. ಬೆಳೆಯುವಂಥ ಮಕ್ಕಳಿಗೆ ತುಂಬಾ ಒಳ್ಳೆಯದು, ಮೂಳೆಗಳಿಗೆ ತುಂಬಾ ಶಕ್ತಿ ಕೊಡುತ್ತೆ. ಹಾಗೆ ಇದು ಹೈಟ್ ಕಮ್ಮಿ ಇರುವಂಥ ಮಕ್ಕಳಿಗೆ ಇದನ್ನು ಹೆಚ್ಚಾಗಿ ತಿನ್ನಿಸಿದ್ರೆ ಹೈಟ್ ಕೂಡ ಬರ್ತಾರೆ. ಹಾಗಾಗಿ ಇದನ್ನು ಕೂಡ ಮೆಂತ್ಯ ಮುದ್ದೆ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಪ್ರಮಾಣದಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು. ಸಿಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ನಾವೆಷ್ಟು ಟೈಮ್ ಕೊಟ್ಟು ಈ ಸಾಮಗ್ರಿಗಳನ್ನು ಫ್ರೈ ಮಾಡ್ಕೊತೀವೋ ಹದವಾಗಿ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ ಹಿಟ್ಟು ಕೂಡ ಒಂದು 3ರಿಂದ 4 ತಿಂಗಳವರೆಗೂ ಇಟ್ಕೊಂಡು ಬಳಸ್ಕೋಬೋದು. ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಸೀದೋಗುತ್ತೆ, ಕಹಿ ಬರುತ್ತೆ, ಸ್ಮೆಲ್ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ. ಸಿಮ್ ಫ್ಲೇಮ್ನಲ್ಲಿ ಹದವಾಗಿ ಚೆನ್ನಾಗಿ ಬೇಯಿಸಬೇಕು. ಈ ಉದ್ದಿನ ಕಾಳನ್ನು ಎಲ್ಲಿವರೆಗೂ ಬೇಯಿಸಬೇಕು ಅಂದರೆ ಗಮ್ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ ಎಲ್ಲ ಉದ್ದಿನ ಕಾಳು ಫ್ರೈ ಆಗಿದೆ. ಈಗ ನಾನಿಲ್ಲಿ ಬ್ರೌನ್ ರೈಸ್ ತೊಗೊಂಡಿದ್ದೀನಿ. ಸೊ ಲಾಸ್ಟ್ ಟೈಮ್ ನಾನು ತೋರಿಸಿದಂಥ ರೆಸಿಪೀಲಿ ಮಾಮೂಲಿ ಊಟದ ಅಕ್ಕಿಯನ್ನು 1 kg ತೊಗೊಂಡಿದ್ದೆ. ಆದರೆ ಇವತ್ತು ಈ ರೆಸಿಪಿಯಲ್ಲಿ 1 kgಯಷ್ಟು ಬ್ರೌನ್ ರೈಸ್ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಈ ರೆಸಿಪಿ ತುಂಬ ಅಂದರೆ ತುಂಬಾ ಹೆಲ್ತಿಗೆ ಹೆಲ್ತಿ ಅಂತ ಹೇಳ್ಬೋದು. ಡಯಾಬಿಟಿಕ್ ಇರೋರು ಕೂಡ ತಿನ್ಬೋದು ಅಂತ ಹೇಳಿದ್ನಲ್ವಾ. ಸೊ ಈಗ ನಾವು ರೆಗ್ಯುಲರ್ ವೈಟ್ ರೈಸ್ ಹಾಕಿಬಿಟ್ರೆ ಪಾಪ ಅವರು ವಯಸ್ಸಾಗಿರೋರು ತಿನ್ನೋಕ್ಕಾಗೋದಿಲ್ಲ. ಈ ರೀತಿ ಬ್ರೌನ್ ರೈಸ್ ಹಾಕಿ ಮಾಡಿದ್ರೆ ಡಯಾಬಿಟಿಕ್ ಇರೋರಿಗೂ ಕೊಡ್ಬೋದು, ಏಜ್ಡ್ ಪರ್ಸನ್ಸ್ಗೂ ಕೂಡ ಕೊಡ್ಬೋದು. ಹಾಗೆಯೇ ನಾವು ಲೇಡೀಸ್ ಯಾರೆಲ್ಲ ಡಯಟ್ ಮಾಡ್ತಿರ್ತೀವಿ, ಮೇಂಟೈನ್ ಮಾಡ್ತಿರ್ತೀವಿ ವೇಟನ್ನು, ನಾವು ಈ ಮುದ್ದೆನ ತಿನ್ಬೋದಾ ಅಂತ ಕೇಳ್ಬೋದು. ಖಂಡಿತವಾಗಿಯೂ ತಿನ್ಬೋದು. ಯಾಕಂದರೆ ಇದರಲ್ಲಿ ಬ್ರೌನ್ ರೈಸನ್ನು ಬಳಸ್ತಾ ಇದ್ದೀವಿ. ಯಾವುದೇ ಭಯ ಇಲ್ಲದೆ ಪ್ರತಿದಿನ ಒಂದೊಂದು ಮುದ್ದೆ ತಿನ್ಬೋದು. ಸೊಂಟಕ್ಕೆ ಬಲ ಸಿಗುತ್ತೆ, ಮೂಳೆಗಳಿಗೆ ಶಕ್ತಿ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಸಲ ಪ್ಲ್ಯಾನ್ ಮಾಡಿ ನಾನು ರೆಗ್ಯುಲರ್ ವೈಟ್ ರೈಸ್ ಹಾಕಿಲ್ಲ, ಬ್ರೌನ್ ರೈಸನ್ನು ಹಾಕಿದ್ದೀನಿ. ಬ್ರೌನ್ ರೈಸ್ಗಿಂತ ಇದ್ರ ಬದಲಾಗಿ ನೀವು ರಾಜಮುಡಿ ಅಕ್ಕಿ ಅಂತ ಸಿಗುತ್ತೆ. ಅದು ಸುಮಾರು 90ರಿಂದ 100 ರೂಪಾಯಿ ಆಗುತ್ತೆ 1 kgಗೆ. ಅದೇನಾದರೂ ಅವೈಲೇಬಲ್ ಇದ್ದರೆ ನೀವು ರಾಜಮುಡಿ ಅಕ್ಕಿಯನ್ನು ಹಾಕ್ಕೋಬೋದು. ಸುಮಾರು ಜನ ರಾಜಮುಡಿ ಅಕ್ಕಿಗೆ ಕನ್ಫ್ಯೂಸ್ ಮಾಡಿಕೊಂಡು ಕೆಂಪು ಕಲರ್ ಇರುವಂಥ ಕಜ್ಜಾಯ ಅಕ್ಕಿಯನ್ನು ತಂದು ತಿಂತಿದ್ದೀರಾ. ಅಂಗಡಿಯವರು ಇದೇ ರಾಜಮುಡಿ ಅಂತ ಹೇಳಿ ಕಜ್ಜಾಯ ಅಕ್ಕಿನ ಕೊಟ್ಟು ಕಳಿಸ್ತಾ ಇದ್ದಾರೆ. ಇನ್ನೊಂದು ಸಲ ರಾಜಮುಡಿ ಅಕ್ಕಿ ಮತ್ತು ಕಜ್ಜಾಯ ಅಕ್ಕಿ ಇವೆರಡ್ರದ್ದು ಡಿಫ್ರೆನ್ಸ್ ಏನು ಅಂತ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಬ್ರೌನ್ ರೈಸ್ ಕೂಡ ಘಮ್ ಅಂತ ಫ್ರೈ ಮಾಡಿದೆ. ನೋಡಿ ಈ ಥರ ಅರಳು ಬರುತ್ತೆ, ಪೂರಿ ಅಂತ ಹೇಳ್ತೀವಲ್ಲ ಆ ಥರ ಬರುತ್ತೆ, ಚಟಪಟ ಅಂತ ಸೌಂಡ್ ಬರುತ್ತೆ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಬ್ರೌನ್ ರೈಸ್ ಫ್ರೈ ಮಾಡಿದಾಗಿದೆ. ಇದ್ರ ಜೊತೆಗೆ ಕೊನೆಯ ಐಟಮ್ ಅಂತ ಹೇಳಿದ್ರೆ ರಾಗಿ. ಸೊ ಮೆಂತ್ಯ ಮುದ್ದೆಗೆ ನಾನು ಲಾಸ್ಟ್ ಟೈಮ್ ರಾಗಿ ಹಾಕಿರಲಿಲ್ಲ. ಈ ಸಲ ರಾಗಿ ಹಾಕ್ತಾ ಇದ್ದೀನಿ. ಅರ್ಧ kgಯಷ್ಟು ಹಾಕ್ತಾಯಿದ್ದೀನಿ. ಅಂದರೆ ಈ ಗ್ಲಾಸ್ನಲ್ಲಿ 2 ಗ್ಲಾಸಷ್ಟು ರಾಗಿಯನ್ನು ಹಾಕಿದ್ದೀನಿ. ಯಾಕಂದರೆ ಮಕ್ಕಳಿಗೆ ಸಪ್ರೇಟಾಗಿ ರಾಗಿ ಮುದ್ದೆ ತಿನ್ನಿ ಅಂದರೆ ಇಷ್ಟ ಆಗಲ್ಲ, ಅದರ ಕಲರು ಇಷ್ಟ ಆಗಲ್ಲ ಅನಿಸುತ್ತೆ ಕೆಲವು ಮಕ್ಕಳಿಗೆ. ಈ ರೀತಿ ಮೆಂತ್ಯ ಮುದ್ದೆಯಲ್ಲಿ ಹಾಕಿ ಕೊಟ್ಬಿಟ್ರೆ ಅವ್ರಿಗೆ ರಾಗಿ ಕೂಡ ತಿಂದಂಗೆ ಆಗುತ್ತೆ ಅಂಥೇಳಿ ಈ ಸಲ ನಾನು ರಾಗಿ ಕೂಡ ಹಾಕಿದ್ದೀನಿ. ಸುಮಾರು 2 ಗ್ಲಾಸಷ್ಟು ಹಾಕಿದ್ದೀನಿ. 1 kgಯಷ್ಟೇ ರಾಗಿನ ಹಾಕ್ಬೋದಿತ್ತು, ಆದರೆ ಮೆಂತ್ಯ ಮುದ್ದೆ ಕಲರ್ ಬ್ಲ್ಯಾಕ್ ಕಲರ್ ಬಂದ್ಬಿಡುತ್ತೆ, ರಾಗಿ ಮುದ್ದೆ ಕಲರ್ ಬಂದ್ಬಿಡುತ್ತೆ. ಹಾಗಾಗಿ ವೈಟ್ ಕಲರೇ ಇರಬೇಕು ಅನ್ನೋದಕ್ಕೋಸ್ಕರ ನಾನಿಲ್ಲಿ ರಾಗಿಯನ್ನು ಅರ್ಧ kgಯಷ್ಟು ಹಾಕಿದ್ದೀನಿ. ರಾಗಿ ಕೂಡ
ಸಿಮ್ ಫ್ಲೇಮ್ನಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಥರ ಅರಳು ಥರ ಬರುತ್ತೆ. ಸಣ್ಣ ಸಣ್ಣ ಪುರಿ ಏನು ಕಾಣಿಸ್ತಾ ಇದೆ ಅದೇ ಅರಳು. ಎಲ್ಲ ಸಾಮಗ್ರಿಗಳನ್ನು ಹದವಾಗಿ ಫ್ರೈ ಮಾಡಿದ್ದು ಆಗಿದೆ. ಈ ಸಾಮಗ್ರಿಗಳ ಇನ್ನೊಂದು ಸತಿ ಮೆಜರ್ಮೆಂಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬರೆದಿರ್ತೀನಿ. ಅದನ್ನು ಚೆಕ್ ಮಾಡಿಕೊಂಡು ತಂದು ಖಂಡಿತವಾಗಿಯೂ ಮಾಡ್ಕೊಳ್ಳಿ. ಈ ಫ್ರೈ ಮಾಡಿರೋದನ್ನ ಸ್ವಲ್ಪ ತಣ್ಣಕ್ಕಾಗೋದಕ್ಕೆ ಬಿಟ್ಬಿಡೋಣ. ಅಂದರೆ ರೂಮ್ ಟೆಂಪ್ರೇಚರ್ ಬರಬೇಕು. ಅದಾದಮೇಲೆ ನೀವು ಮಿಷಿನ್ಗೆ ತೊಗೊಂಡೋಗಿ ಪುಡಿ ಮಾಡಿಸ್ಕೋಬೋದು. ಮೆಂತ್ಯ ಮುದ್ದೆ ಮಾಡೋದಕ್ಕೆ ಬೆಲ್ಲ ಉಪಯೋಗಿಸ್ತಾರೆ. ಸೊ ಬೆಲ್ಲ ಕೂಡ ನಾವು ಒಂದು ಒಳ್ಳೆ ಬೆಲ್ಲನ ಸೆಲೆಕ್ಟ್ ಮಾಡ್ಕೋಬೇಕು. ನಾನಿಲ್ಲಿ ತೊಗೊಳ್ತಾ ಇರೋದು ಆರ್ಗ್ಯಾನಿಕ್ ಬೆಲ್ಲ. ಆರ್ಗ್ಯಾನಿಕ್ ಬೆಲ್ಲ ಬಂದು ಕೆಜಿ 120 ರೂಪಾಯಿ. ಇದು ನಾನೇ ಪ್ರಿಫರ್ ಮಾಡಿ ತೊಗೊತಾ ಇದ್ದೀನಿ. ಈ ಕಡೆ ಕಾಣಿಸ್ತಿರೋದು ಟಾಟಿ ಬೆಲ್ಲ. ಸೊ 2 ಥರ ಬೆಲ್ಲ ಇತ್ತು. ನಾನು ಟಾಟಿ ಬೆಲ್ಲ ತೊಗೊಂಡಿಲ್ಲ, ಆರ್ಗ್ಯಾನಿಕ್ ಬೆಲ್ಲನೇ ತೊಗೊಂಡಿದ್ದೀನಿ, ಸುಮಾರು 1 kgಯಷ್ಟು. ನಮ್ಮ ಮನೇಲಿ ಪ್ರತಿದಿನ ಬಳಸುವಂಥ ಎಣ್ಣೆ ಆಯಿಲ್ ಕೂಡ ಆರ್ಗ್ಯಾನಿಕ್ಕೇ. ಮತ್ತು ತುಪ್ಪ, ಬೆಲ್ಲ, ಸೊ ಈ ಥರದ್ದೆಲ್ಲ ನಾನಿಲ್ಲಿ ಆರ್ಗ್ಯಾನಿಕ್ ಶಾಪ್ಗೆ ಬಂದು ತೊಗೊತೀನಿ. ಬೇರೆ ಯಾವ ಪ್ರಾಡಕ್ಟ್ಸಲ್ಲಿ ಕಾಂಪ್ರಮೈಸ್ ಆದ್ರೂ ನಾನು ಮಾತ್ರ ಬಳಸುವಂಥ ಎಣ್ಣೆ, ತುಪ್ಪ ಮತ್ತು ಬೆಲ್ಲ ಇವಿಷ್ಟೂ ಆರ್ಗ್ಯಾನಿಕ್ ಶಾಪ್ನಲ್ಲೇ ತೊಗೋತೀನಿ. ಆಯಿಲ್ ಅಂದರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್. ನಾನು ಸುಮಾರು ಸಲ ನಮ್ಮ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಸೊ ಅದನ್ನೇ ಪ್ರಿಫರ್ ಮಾಡ್ತೀನಿ. ಅದೇ ನಮಗೆ ಸೆಟ್ ಆಗಿಬಿಟ್ಟಿದೆ. ಅದನ್ನು ಬಿಟ್ಟು ನಾವು ಬೇರೆ ಆಯಿಲನ್ನು ಉಪಯೋಗಿಸಿದ್ವಿ ಅಂದ್ರೂ ನಮಗೆ ಗೊತ್ತಾಗ್ಬಿಡುತ್ತೆ ಚೇಂಜಸ್. ಲೈಟಾಗಿ ಕೆಮ್ಮು ಬರೋದು, ಕಫ ಕಟ್ಟೋದು ಈ ಥರ ಎಲ್ಲ ಆಗುತ್ತೆ. ಸೊ ಹಾಗಾಗಿ ನಾನು ಆರ್ಗ್ಯಾನಿಕ್ ಎಣ್ಣೆ, ಆರ್ಗ್ಯಾನಿಕ್ ತುಪ್ಪ ಮತ್ತು ಆರ್ಗ್ಯಾನಿಕ್ ಬೆಲ್ಲ, ಸೊ ಈ ಥರ ಸಾಮಗ್ರಿಗಳನ್ನು ಇಲ್ಲಿ ಖಂಡಿತವಾಗಿಯೂ ತೊಗೊತೀನಿ. ಪ್ರೀತಮ್ದು ಟ್ಯೂಷನ್ ಮುಗೀತು, ಕರ್ಕೊಂಡೋಗೋಕ್ಕೆ ಬಂದಿದೆ. ಸೊ ಹಾಗೆ ಬೆಲ್ಲ ಕೂಡ ತೊಗೊತಾ ಇದ್ದೀನಿ. ಬೆಲ್ಲ ಸ್ಟೋರ್ ಮಾಡುವಂಥ ಗ್ಲಾಸ್ ಜಾರನ್ನು ಮಧ್ಯಾಹ್ನನೇ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಟಿದ್ದೆ. ಅದರಲ್ಲಿ ಇವಾಗ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಈ ಆರ್ಗ್ಯಾನಿಕ್ ಬೆಲ್ಲನ ಬಳಸ್ಕೊಂಡು ಲಾಸ್ಟ್ ಟೈಮ್ ಹಬ್ಬದಲ್ಲಿ ಒಬ್ಬಟ್ಟು ಮಾಡಿದ್ದೆ, ಬೇಳೆ ಒಬ್ಬಟ್ಟು. ತುಂಬ ಟೇಸ್ಟಿಯಾಗಿತ್ತು. ಸೊ ಯಾರೆಲ್ಲ ನಮ್ಗೆ ಒಬ್ಬಟ್ಟು ಇಷ್ಟ ಇಲ್ಲ ಅಂತ ಹೇಳ್ತಿದ್ರು ನಮ್ಮ ಹುಡುಗರೆಲ್ಲ, ಸೊ 2-3 ಹಾಕಿಸ್ಕೊಂಡು ತಿಂದರು. ನನಗೂ ಕೂಡ ತುಂಬಾ ಇಷ್ಟ ಆಗಿತ್ತು. ಪಾಯಸಕ್ಕೂ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಈ ಆರ್ಗ್ಯಾನಿಕ್ ಬೆಲ್ಲ ಬಳಸ್ಕೊಂಡು ಟೀ ಮಾಡ್ತೀನಿ ಯಾವಾಗಾದ್ರೂ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ರೆಗ್ಯುಲರ್ ನಮಗೆ ಅಂಗಡಿಯಲ್ಲಿ ಸಿಗುವಂಥ ಉಂಡೆ ಬೆಲ್ಲ ಅಥವಾ ಅಚ್ಚ ಬೆಲ್ಲ, ಆ ಬೆಲ್ಲದಲ್ಲಿ ಲೈಟಾಗಿ ಸ್ವಲ್ಪ ಸಾಲ್ಟ್ನೆಸ್ ಇರುತ್ತೆ. ಅದಷ್ಟು ಟೇಸ್ಟ್ ಇಷ್ಟ ಆಗೋದಿಲ್ಲ. ಈ ಬೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈ ಆರ್ಗ್ಯಾನಿಕ್ ಬೆಲ್ಲ ಕಲರ್ ಸ್ವಲ್ಪ ಡಾರ್ಕ್ ಕಲರ್ ಇರುತ್ತೆ, ಸ್ವೀಟ್ನೆಸ್ ಚೆನ್ನಾಗಿರುತ್ತೆ. ಹಾಗೆಯೇ ಇದರಲ್ಲಿ ಕಲ್ಲು ಅಥವಾ ಕಸ ಏನೂ ಇರೋದಿಲ್ಲ, ಪ್ಯೂರ್ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನನಗೆ ಯಾವಾಗಾದ್ರು ಸ್ವೀಟ್ ಕ್ರೇವಿಂಗ್ಸ್ ಆದಾಗ ಸ್ವಲ್ಪ ಚಿಕ್ಕ ಪೀಸಷ್ಟು ಬೆಲ್ಲ ಬಾಯಿಗೆ ಹಾಕೋತೀನಿ. ಬೆಲ್ಲದಲ್ಲಿ ಐರನ್ ಅಂಶ ತುಂಬಾ ಹೆಚ್ಚಾಗಿದೆ. ಪ್ರತಿದಿನ ಸ್ವಲ್ಪ ಚಿಕ್ಕ ಪೀಸಷ್ಟು ಬೆಲ್ಲ ತಿನ್ನೋದ್ರಿಂದ ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಕೂದಲು ಉದುರೋದು ಕೂಡ ಕಂಟ್ರೋಲ್ಗೆ ಬರುತ್ತೆ. ಟ್ರೈ ಮಾಡಿ ನೋಡಿ. ಹಿಟ್ಟನ್ನು ಪುಡಿ ಮಾಡಿಸ್ಕೊಂಡು ಬಂದಿದ್ದಾಗಿದೆ. ಬನ್ನಿ ಈಗ ಡೈರೆಕ್ಟ್ ರೆಸಿಪಿಗೆ ಹೋಗೋಣ. ಮೆಂತ್ಯ ಮುದ್ದೆ ಮಾಡ್ಕೊಳ್ಳೋಣ. ಒಂದು ಪ್ಯಾನಲ್ಲಿ ಸುಮಾರು 1.5 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಬೆಲ್ಲ ಕೂಡ ಪುಡಿ ಮಾಡಿ ಹಾಕಿದ್ದೀನಿ. ಹಿಟ್ಟು ನೋಡಿ ಈ ಥರ ನುಣ್ಣಕ್ಕೆ ಹಾಕ್ಸ್ಕೊಂಬಂದಿದ್ದೀನಿ. ಇದನ್ನು ಜರಡಿ ಮಾಡಿ ಇಟ್ಕೋಬೋದು ನೀವು, ಸ್ಟೋರ್ ಮಾಡಿ. ಸುಮಾರಷ್ಟು ದಿನ ಬರುತ್ತೆ, ಯಾಕಂದರೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿರ್ತೀವಿ, ಏನೂ ಹಾಳಾಗೋದಿಲ್ಲ. ನೋಡಿ ಈಗ ಹಿಟ್ಟು 1 ಗ್ಲಾಸಷ್ಟು ಹಾಕ್ತಾಯಿದ್ದೀನಿ. 1.5 ಗ್ಲಾಸಷ್ಟು ನೀರಿಗೆ 1 ಗ್ಲಾಸಷ್ಟು ಹಿಟ್ಟು ಹಾಕಿದ್ದೀನಿ. ಸೊ ನೀವು ಮಾಡ್ತಾ ಮಾಡ್ತಾ ನಿಮಗೇ ಗೊತ್ತಾಗುತ್ತೆ ಹಿಟ್ಟು ಜಾಸ್ತಿ ಹಾಕಬೇಕಾ, ನೀರು ಕಮ್ಮಿ ಆಗಬೇಕಾ, ಯಾವ ಥರ ಅಂತ ಅಂದಾಜು ಅಪ್ರಾಕ್ಸಿಮೇಟ್ ನಿಮಗೆ ಗೊತ್ತಾಗುತ್ತೆ. 1-2-3 ಸಲ ಮಾಡ್ತಿದ್ದಂಗೆ ನಿಮಗೆ ಹದ ಯಾವ ಥರ ಬೇಕೋ ನೋಡಿಕೊಂಡು ನೀವು ನೀರು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾನಿಲ್ಲಿ ಸುಮಾರು 3 ಮುದ್ದೆ ಆಗುತ್ತೆ ಇದರಲ್ಲಿ, 1 ಗ್ಲಾಸ್ ಹಿಟ್ಟಿನಲ್ಲಿ. ಹಿಟ್ಟು ಹಾಕಿದ್ಮೇಲೆ 2-3 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸ್ಟೌವಿಂದ ಕೆಳಗಿಳಿಸ್ಕೊಂಡು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇನ್ನೂ ತೆಳು ಬೇಕು ಅಂತೇಳಿದ್ರೆ ಬಿಸಿ ನೀರನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಈ ಥರ ಮಿಕ್ಸ್ ಮಾಡಿದ್ಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮತ್ತೆ 1-2 ನಿಮಿಷ ಸ್ಟವ್ ಮೇಲೆ ಇಟ್ಕೊಂಡು ಬೇಯಿಸ್ಕೋಬೋದು.
ನನಗೊಂದು ಸ್ವಲ್ಪ ಇದು ಗಟ್ಟಿಯಾಗಿದೆ ಅನಿಸ್ತಾ ಇದೆ. ನೀರನ್ನು ಚೆನ್ನಾಗಿ ಕಾಯಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ಲಿಡ್ ಕವರ್ ಮಾಡಿಬಿಟ್ಟು ಮತ್ತೊಂದು 2 ನಿಮಿಷ ಇದನ್ನು ಬೇಯೋದಕ್ಕೆ ಇಡ್ತೀನಿ. ಆಮೇಲೆ ಇದನ್ನು ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟೋದು ಅಷ್ಟೇ. ಇದನ್ನು ಮೊದಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದರಿಂದ ಈಗ ಚೆನ್ನಾಗಿ 8ರಿಂದ 10 ನಿಮಿಷ ಬೇಯಿಸಬೇಕು, 15 ನಿಮಿಷ ಬೇಯಿಸಬೇಕು ಆ ಥರ ಎಲ್ಲ ಏನಿಲ್ಲ. 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೈಮಿಂಗ್ಸ್ ಕರೆಕ್ಟಾಗಿ ಇಟ್ಕೊಂಡ್ರೆ ಚೆನ್ನಾಗಿ ಬೆಂದೋಗುತ್ತೆ. ಇದೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತೀನಿ. ಸೊ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ನೋಡಿಕೊಂಡು ಉಂಡೆಗಳನ್ನು ಕಟ್ಕೋಬೋದು. ಮೆಂತ್ಯ ಹಾಕಿರೋದ್ರಿಂದ ಮುದ್ದೆ ಸ್ವಲ್ಪ ಕಹಿ ಅನಿಸ್ಬೋದು, ಹಾಗಾಗಿ ನಾವು ಬೆಲ್ಲ ಉಪಯೋಗಿಸ್ತೀವಿ. ಬೆಲ್ಲ ಹಾಕೋದ್ರಿಂದ ಅದು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಸರ್ವ್ ಮಾಡಿ. ಇದರಲ್ಲಿ ಮೆಂತ್ಯ ಹಾಕಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಖಂಡಿತವಾಗಿಯೂ ಒಂದು ಸಲ ಟ್ರೈ ಮಾಡಿ. ಸೊ ನನ್ನ ಹಳೇ ವಿಡಿಯೋ ಮೆಂತ್ಯ ಮುದ್ದೆ ಮಾಡಿದ್ನಲ್ವ, ಆ ವಿಡಿಯೋ ನೋಡಿಕೊಂಡು ನಿಮ್ಮಲ್ಲಿ ಯಾರೆಲ್ಲ ಈ ಮುದ್ದೆನ ಮಾಡ್ಕೊಂಡಿದ್ದೀರಾ, ಸೊ ಈಗಲೂ ಸಹ ಮಾಡ್ಕೊಂಡು ತಿಂತಿದ್ದೀರಾ ಅನ್ನೋರಿದ್ರೆ ಖಂಡಿತವಾಗಿಯೂ ಕೆಳಗೆ ಕಮೆಂಟ್ಸಲ್ಲಿ ನಿಮ್ಮ ಹೆಸರನ್ನು ಹಾಕಿ ಯೂಸ್ ಮಾಡ್ತಿದ್ದೀವಿ ಈಗಲೂ ಅಂತ. ಸೊ ಇದೇ ಫಸ್ಟ್ ಟೈಮ್ ನೀವು ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಮಾಡ್ಕೊಳ್ಳಿ. ತುಂಬ ಹೆಲ್ತಿಯಾಗಿರುವಂಥ ಅಡುಗೆ ಇದು. ತುಂಬ ಹಳೆಯ ಕಾಲದ ಅಡುಗೆ, ನಮ್ಮ ಹಿರಿಯರೆಲ್ಲ ಮಾಡ್ಕೊತಿದ್ದಿದ್ದು. ಸೊ ಅವರೆಲ್ಲ 80 ವರ್ಷ 100 ವರ್ಷ ಆಯುಸ್ ಜಾಸ್ತಿ ಇತ್ತು, ಬದುಕಿದ್ರು ಅಂತ ಹೇಳಬೇಕಂದ್ರೆ ಈ ಥರ ಫುಡ್ಡೇ ಕಾರಣ ಅಂತ ಹೇಳ್ಬೋದು. ಸೊ ಈ ಥರ ಉಂಡೆಯನ್ನು ಮಾಡಿ ತುಪ್ಪ ಮಕ್ಳಿಗಾರೆ 1-2 ಸ್ಪೂನ್ ಜಾಸ್ತಿ ಹಾಕಿ ಕೊಡಿ, ತಿನ್ನಲಿ. ದೊಡ್ಡವ್ರಿಗಾದರೆ 1 ಸ್ಪೂನ್ ಹಾಕ್ಕೊಳ್ಳಿ. ತುಂಬಾ ಹೆಲ್ತಿ ಫುಡ್ ಇದು. ಸೊ ಫ್ರೆಂಡ್ಸ್, ಈ ಥರ ನಾನು ಪ್ರೋಟೀನ್ ರಿಚ್ ಇರುವಂಥ ಫುಡ್ಡನ್ನು ನಮ್ಮ ಮಕ್ಕಳಿಗೆ ಕೊಡ್ತೀನಿ. ಬೆಳೆಯುವಂಥ ಮಕ್ಕಳಿಗೆ ಇದೊಂದು ಒಳ್ಳೆ ಪ್ರೋಟೀನ್ ರಿಚ್ ಇರುವಂಥ ಫುಡ್ ಮೆಂತ್ಯ ಮುದ್ದೆ. ಹಾಗೆ ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹಾಲು ಮತ್ತು ಡ್ರೈ ಫ್ರೂಟ್ಸ್ ಏನು ಕೊಟ್ಟೆ, ಮೊಟ್ಟೆ ಜೊತೆ, ಇವೆಲ್ಲ ಒಳ್ಳೆ ಆಹಾರ. ನೀವು ಕೂಡ ಟ್ರೈ ಮಾಡಿ. ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಮತ್ತು ರಾತ್ರಿ ಊಟಕ್ಕೆ ಈ ಥರ ನೀವು ಪ್ಲ್ಯಾನ್ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡ್ಬೋದು. ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಯೂಸ್ ಆಗಿದ್ದರೆ ಖಂಡಿತವಾಗಿಯೂ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ನಮಸ್ತೆ.